ಕಾಂಗ್ರೆಸ್ನಲ್ಲಿ ಸದ್ಯ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿಗಳು ನಡೀತಾ ಇದೆ. ಇದೇ ವಿಚಾರ ಇವತ್ತು ವಿಧಾನ ಪರಿಷತ್ನಲ್ಲಿ ಸ್ವಾರಸ್ಯಕರ ಚರ್ಚೆಗೆ ಕಾರಣ ಆಯಿತು. ಶುಭ ಸುದ್ದಿ ಇದೆಯಾ ಅಂತ ಬಿಜೆಪಿ ನಾಯಕರು ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನಿಸಿದ್ರು. ಇದು ಸ್ವಾರಸ್ಯಕರ ಚರ್ಚೆಗೂ ಕಾರಣ ಆಯಿತು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ಬಿಜೆಪಿ ನಾಯಕರು. ಏನಿವತ್ತು ತುಂಬಾ ಲವಲವಿಕೆ ಕಾಣ್ತಾ ಇದೆ. ಶುಭ ಸೂಚನೆ ಏನಾದರೂ ಇದೆಯಾ, ಏನಾದರೂ ಖುಷಿ ಇದ್ರೆ ಹಂಚ್ಕೊಳ್ಳಿ ಅಂತ MLC ಸಿ.ಟಿ. ರವಿ ಪ್ರಶ್ನೆ ಮಾಡಿದ್ರು. ಸಿ.ಟಿ. ರವಿ ಮಾತಿಗೆ ಎನ್ ರವಿಕುಮಾರ್ ಕೂಡ ಧ್ವನಿಗೂಡಿಸಿದ್ರು. ಏನಾದರೂ ಶುಭ ಶಕುನ ಇದೆಯಾ ಉಪಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆ ಮಾಡಿದ್ರು. ನಿನ್ನೆ ಎಲ್ರಿಗೂ ಊಟ ಹಾಕಿಸಿದ್ದೀರಾ, ಶುಭ ಸೂಚನೆ ಏನಾದರೂ ಇದೆಯಾ, ಇಷ್ಟರಲ್ಲೇ ಮತ್ತೆ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅಂತ ಡಿ.ಕೆ. ಶಿವಕುಮಾರ್ ಅವರ ಕಾಲೆಳೆದ್ರು. ಪ್ರಶ್ನೆನೂ ಅವರೇ ಹಾಕಿದ್ದಾರೆ, ಪ್ರಸ್ತಾವನೆನೂ ಅವರೇ ಮಾಡಿದ್ದಾರೆ, ಉತ್ತರನೂ ಅವರೇ ಕೊಟ್ಟಿದ್ದಾರೆ. ಮೂರು ಇದೆ. ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಬಹಳ ಡೀಪ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಬೇರೆ ರಿಸರ್ಚ್ ನಮ್ಮ ಕೇಶವ್ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್. ಸೊ ನಾನು ಅವ್ರಿಗೆ ಬಹಳ ತಪ್ಪು ಉತ್ತರ ಕೊಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಸ್ಟ್ಯಾಟಿಕ್ಸೇ ಕೊಡಬೇಕು. ಒಂದು, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್, ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ. ಈ 3ನೇ ಅವಾರ್ಡ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಪೂಜಾರ್ ಬೆನ್ನತ್ತು ಬಿಟ್ಟಿದ್ದಾರೆ, ಈಗ ಪೂಜಾರ್ ಇಲ್ಲ. ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು. ಸೊ ಲೆಟ್ ಅಸ್ ಹೋಗಿ ಈ 3ನೇ ಇದನ್ನ ಮಾಡೋಣ. 2ನೇ ವಿಚಾರ ಏನಂದ್ರೆ, ಇದು ಸೋಮವಾರ ನಿಮಗೆ ಡೀಟೇಲ್ ಕೊಡ್ತೀನಿ. ಯಾಕೆಂದ್ರೆ ಇಲ್ಲಿ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ನ ನೀವು ರೈಸ್ ಮಾಡಿದ್ದೀರಿ. ನಾನು ಹಂಗೆ ಬೇಗ ಉತ್ತರ ಕೊಡೋಕ್ಕಾಗಲ್ಲ. ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀವಿ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ. ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗೆ ಅಷ್ಟೇ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ? ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದ್ ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ ಸಹಕಾರ. ನಿಮ್ ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಕುಪ್ಸೋ ಬಂದಿದ್. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಇದ್ದಾರೆ. ಕೊಡಪ್ಪ ಮಾಡಿದ್. ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ, ಸಂಜೆವರೆಗೆ ಭಾಳ ಹುಷಾರಾಗಿರಿ ಅಂದೆ. ಇದು ವಿಧಾನ ಪರಿಷತ್ನಲ್ಲಿ ನಡೆದಂಥ ಸ್ವಾರಸ್ಯಕರ ಚರ್ಚೆ. ಕೇಶವ್ ಪ್ರಸಾದ್ ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಆ ಸಂದರ್ಭದಲ್ಲಿ ಸಿ.ಟಿ. ರವಿ ಎದ್ದು ನಿಂತು, ಏನಿವತ್ತು ಶಾಲೆಲ್ಲ ಬೇರೆ ರೀತಿಯಲ್ಲಾಗಿದೆ, ಮುಖದಲ್ಲಿ ಲವಲವಿಕೆ ಇದೆ, ಏನಾದರೂ ಶುಭ ಸುದ್ದಿ ಇದೆಯಾ ಅಂತ ಪ್ರಶ್ನೆ ಮಾಡಿದರು. ನಿನ್ನೆ ಡಿನ್ನರ್ ಮೀಟಿಂಗ್ ಬೇರೆ ಆಗಿದೆ, ಎಲ್ಲರಿಗೂ ಊಟ ಬೇರೆ ಹಾಕಿಸಿದ್ದೀರಿ, ಏನಾದರೂ ಸಂತೋಷದ ಸುದ್ದಿ ಏನಾದರೂ ಇದ್ರೆ ಹಂಚ್ಕೊಳ್ಳಿ ಅಂತ ಸಿ.ಟಿ. ರವಿ ಮತ್ತು ರವಿಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಕಾಲೆಳೆದಿದ್ದನ್ನು ಗಮನಿಸಿದ್ರಿ. ಶರವಣ ಹೇಳ್ತಾರೆ ನಮಗೂ ಊಟ ಹಾಕಿಸಬೇಕಿತ್ತು ಅಂತ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಬಂದಿದ್ರೆ ಊಟ ಹಾಕಿಸ್ತಿದ್ದೆ, ನೀವು ಬರ್ತಿದ್ರಾ ಅಂತ ಪ್ರಶ್ನೆ ಕೇಳ್ತಾರೆ. ಒಟ್ಟಲ್ಲಿ ಈ ಅಧಿಕಾರ ಹಂಚಿಕೆಯ ವಿಚಾರ ಏನಿದೆ, ಇದು ಕಾಂಗ್ರೆಸ್ನಲ್ಲಿ ಜಟಾಪಟಿಗೆ ಕಾರಣ ಆಗಿದ್ರೆ, ಬಿಜೆಪಿ ಮತ್ತು JDS ಪಾಳಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ವಿಧಾನ ಪರಿಷತ್ನಲ್ಲೂ ಕೂಡ ಇವತ್ತು ಚರ್ಚೆ ಕಾರಣ ಆಯಿತು. ಅಧ್ಯಕ್ಷರೇ, ಪ್ರಶ್ನೆನೂ ಅವರೇ ಹಾಕಿದ್ದಾರೆ,
ಪ್ರಸ್ತಾವನೆನೂ ಅವರೇ ಮಾಡಿದ್ದಾರೆ, ಉತ್ತರನೂ ಅವರೇ ಕೊಟ್ಟಿದ್ದಾರೆ. ಮೂರು ಇದೆ. ಹಂಗವ ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಬಹಳ ಡೀಪ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಬೇರೆ ರಿಸರ್ಚ್ ನಮ್ಮ ಕೇಶವ್ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್. ಸೊ ನಾನು ಅವ್ರಿಗೆ ಬಹಳ ತಪ್ಪು ಉತ್ತರ ಕೊಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಸ್ಟ್ಯಾಟಿಕ್ಸೇ ಕೊಡಬೇಕು. ಒಂದು ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್, ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ. ಈ 3ನೇ ಅವಾರ್ಡ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಪೂಜಾರ್ ಬೆನ್ನತ್ತಿಬಿಟ್ಟಿದ್ದಾರೆ, ಈಗ ಪೂಜಾರ್ ಇಲ್ಲ. ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು. ಸೊ ಲೆಟ್ ಅಸ್ ಹೋಗಿ ಈ 3ನೇ ಇದನ್ನ ಮಾಡೋಣ. 2ನೇ ವಿಚಾರ ಏನಂದ್ರೆ, ಇದು ಸೋಮವಾರ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಯಾಕೆಂದ್ರೆ ಇಲ್ಲಿ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ನ ನೀವು ರೈಸ್ ಮಾಡಿದ್ದೀರಿ. ನಾನು ಹಂಗೆ ವೇಗವಾಗಿ ಉತ್ತರ ಕೊಡೋಕ್ಕಾಗಲ್ಲ. ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀವಿ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗ್ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ. ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ನೀವು ಯಾವಾಗಲೂ ಎಲ್ಲಾರನ್ನ ಕರಿತಾ ಇದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗ್ ಕಾಣುತ್ತೆ. ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಾನು ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಉಪಮುಖ್ಯಮಂತ್ರಿ, ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದ್ ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿರೋ ಸಹಕಾರ. ನಿಮ್ ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಕುಪ್ಸೋ ಬಂದಿದ್. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಇದ್ದಾರೆ. ಕೊಡಪ್ಪ, ನಾ ಮಾಡಿದ್. ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮನ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ. ಸಂಜೆವರೆಗೆ ಭಾಳ ಹುಷಾರಾಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.